ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಟಿ.ಎಸ್. ಇಲಿಯಟ್ ಅವರು ಬರೆದಿರತಕ್ಕಂತಹ ಒಂದು ಲಾಂಗ್ ಪೋಯಮ್ ದ ಲವ್ ಸಾಂಗ್ ಆಫ್ ಜೆ ಆಲ್ಫ್ರೆಡ್ ಪ್ರುಫೋರ್ಕ್ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಟೈಟಲ್ ಅಲ್ಲಿ ದ ಲವ್ ಸಾಂಗ್ ಅಂತ ಇದೆ. ಇದು ಲವ್ ಸಾಂಗ್ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದೊಂದು ಲವ್ ಸಾಂಗ್ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿಯು ಯಾವ ರೀತಿ ಹತಾಶೆಗೊಂಡಿರ್ತಾನೆ, ಜೀವನದಲ್ಲಿ ಒಂದು ಸೋಲಿನ ಮನಸ್ಥಿತಿಯನ್ನು ಹೊಂದಿರ್ತಾನೆ ಅಂತಕ್ಕಂತಹ ಒಂದು ಥೀಮ್ಗಳನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ಟಿ.ಎಸ್. ಇಲಿಯಟ್ ಅವರು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಫಸ್ಟ್ ಪಾಯಿಂಟ್ ನೋಡಿ, ಟಿ.ಎಸ್. ಇಲಿಯಟ್ಸ್ ದ ಲವ್ ಸಾಂಗ್ ಆಫ್ ಜೆ ಆಲ್ಫ್ರೆಡ್ ಪ್ರುಫೋರ್ಕ್ ಈಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೋಯಮ್ಸ್ ಆಫ್ ಮಾಡರ್ನಿಸ್ಟ್ ಲಿಟ್ರೇಚರ್. ಮಾಡರ್ನಿಸ್ಟ್ ಲಿಟ್ರೇಚರಲ್ಲಿನೇ ತುಂಬ ಫೇಮಸ್ ಆಗಿರ್ತಕ್ಕಂತಹ ಒಂದು ಪೋಯಮ್ ಇದಾಗಿದೆ. ರಿಟನ್ ಇನ್ 1911, 1911ರಲ್ಲಿ ಈ ಒಂದು ಪೋಯಮ್ನ ಬರೆದಿದ್ದಾರೆ. ಆ್ಯಂಡ್ ಪಬ್ಲಿಷ್ಡ್ ಇನ್ 1915, ಸುಮಾರು 4 ವರ್ಷಗಳ ನಂತರ ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡಲಾಗುತ್ತೆ. ದ ಪೋಯಮ್ ಇಂಟ್ರೊಡ್ಯೂಸಸ್ ಅಸ್ ಟು ದ ಕ್ಯಾರೆಕ್ಟರ್ ಆಫ್ ಜೆ ಆಲ್ಫ್ರೆಡ್ ಪ್ರುಫ್ರಾಕ್. ಸೊ ಈ ಒಂದು ಪೋಯಮಲ್ಲಿ ಬರತಕ್ಕಂತಹ ಒಬ್ಬ ಕ್ಯಾರೆಕ್ಟರ್ ಇದ್ದಾರೆ, ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ಜೆ ಆಲ್ಫ್ರೆಡ್ ಪ್ರುಫ್ರಾಕ್. ಅಂದರೆ ನಾವು ಟೈಟಲಲ್ಲಿ ಏನು ಗಮನಿಸ್ತೇವೋ ಹೆಸರು, ಅವರೇ ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ ಆಗಿದ್ದಾರೆ. ಈ ವ್ಯಕ್ತಿಯ ಮನಸ್ಥಿತಿಯನ್ನು ಈ ಒಂದು ಪೋಯಮಲ್ಲಿ ನಮ್ಮ ಪೋಯೆಟ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಎ ಮಿಡಲ್ ಏಜ್ಡ್ ಅಂದರೆ ಮಧ್ಯವಯಸ್ಕ ಆಗಿರ್ತಾರೆ ಈ ಆಲ್ಫ್ರೆಡ್ ಪ್ರುಫ್ರಾಕ್ ಅವರು. ಫುಲ್ ಆಫ್ ಡೌಟ್ಸ್, ಅವರಿಗೆ ಕೇವಲ ಸಂದೇಹಗಳೇ ತುಂಬಿರ್ತವೆ ಮನಸ್ಸಿನ ತುಂಬ. ಆ್ಯಂಡ್ ಇನ್ಸೆಕ್ಯೂರಿಟೀಸ್, ಒಂದು ಅಸುರಕ್ಷತೆಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಆ್ಯಂಡ್ ಫಿಯರ್ಸ್, ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಭಯವನ್ನೇ ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿ ಈ ಆಲ್ಫ್ರೆಡ್ ಪ್ರುಫ್ರಾಕ್ ಆಗಿರ್ತಾರೆ. ಇನ್ಸ್ಟೆಡ್ ಆಫ್ ಬೀಯಿಂಗ್ ಎ ಟ್ರೆಡಿಷನಲ್ ಲವ್ ಸಾಂಗ್, ದ ಪೋಯಮ್ ಈಸ್ ಮೋರ್ ಲೈಕ್ ಎ ಕನ್ಫೆಷನ್ ಆಫ್ ಫೇಲ್ಯೂರ್. ನೋಡಿ, ಕನ್ಫೆಷನ್ ಅಂದರೆ ತಪ್ಪನ್ನು ಒಪ್ಕೊಳ್ತಕ್ಕಂಥದ್ದು ಅಥವಾ ಮನಸ್ಸಿನ ಸ್ಥಿತಿಯನ್ನು ಒಪ್ಕೊಳ್ತಕ್ಕಂಥದ್ದು. ಫೇಲ್ಯೂರ್ ಅಂದರೆ ಯಾವಾಗಲೂ ಕೂಡ ಸೋಲಿನ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ನಮ್ಮ ಮೇನ್ ಕ್ಯಾರೆಕ್ಟರ್ ಹತಾಶೆಯಿಂದ ಕೂಡಿರ್ತಾರೆ. ಹೆಸಿಟೇಷನ್ ಅಂದರೆ ಹಿಂಜರಿಕೆಯಲ್ಲೇ ಇರ್ತಾರೆ. ಆ್ಯಂಡ್ ಎಮೋಷನಲ್ ಪ್ಯಾರಾಲಿಸಿಸ್ ಥ್ರೂ ಪ್ರುಫ್ರಾಕ್ಸ್ ವಾಂಡರಿಂಗ್ ಥಾಟ್ಸ್. ವಾಂಡರಿಂಗ್ ಥಾಟ್ಸ್ ಅಂದರೆ ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಜಂಪ್ ಆಗ್ತಾ ಇರತಕ್ಕಂಥದ್ದು, ಚೇಂಜ್ ಆಗ್ತಾ ಇರತಕ್ಕಂಥದ್ದು ಯಾವಾಗಲೂ ಕೂಡ. ಸೊ ಈ ಒಂದು ಪ್ರಸ್ತುತ ಪೋಯಮಲ್ಲೂ ಅಷ್ಟೇ ನಮ್ಮ ಈ ಒಂದು ಪ್ರುಫ್ರಾಕ್ ಕ್ಯಾರೆಕ್ಟರ್ ಏನು ಬರ್ತಾರೋ ಅವರ ವಿಚಾರಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತವೆ. ಸೊ ಅಂತಹ ವ್ಯಕ್ತಿಯ ಒಂದು ಪರಿಚಯವನ್ನು ನಾವಿಲ್ಲಿ ಮಾಡ್ಕೊಳ್ತೇವೆ. ಇಲಿಯಟ್ ಎಕ್ಸ್ಪ್ಲೋರ್ಸ್ ಥೀಮ್ಸ್ ಆಫ್ ಲೋನ್ಲಿನೆಸ್. ನೋಡಿ, ಏನೆಲ್ಲ ಥೀಮ್ಸ್ಗಳನ್ನು ನೋಡ್ತೀವಿ ಅಂದರೆ ಲೋನ್ಲಿನೆಸ್. ಲೋನ್ಲಿನೆಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂಟಿತನ ಅಂತ ಹೇಳಿ. ಅದೇ ರೀತಿ ಇಂಡಿಸಿಷನ್, ಯಾವುದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗದೇ ಇರತಕ್ಕಂತಹ ಒಂದು ಸ್ಥಿತಿ ಆಗಿರುತ್ತೆ. ಏಜಿಂಗ್ ಅಂದರೆ ವಯಸ್ಸಾಗ್ತಕ್ಕಂಥದ್ದು. ಆ್ಯಂಡ್ ದ ಡಿಫಿಕಲ್ಟೀಸ್ ಆಫ್ ಲಿವಿಂಗ್ ಇನ್ ದ ಮಾಡರ್ನ್ ವರ್ಲ್ಡ್. ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ಬದುಕಲಿಕ್ಕೆ ಏನೆಲ್ಲ ಕಷ್ಟವನ್ನು ಪಡಬೇಕಾಗುತ್ತೆ, ಎಂತಹ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತಕ್ಕಂತಹ ಥೀಮ್ಗಳನ್ನು ಈ ಒಂದು ಪೋಯಮ್ ಒಳಗೊಂಡಿರುತ್ತೆ. At the beginning of the poem, Prufrock invites the reader ಅಥವಾ or perhaps an unnamed companion. ಸೊ ಈ ಒಂದು ಪೋಯಮ್ನ ಆರಂಭದಲ್ಲಿ ಪ್ರುಫ್ರಾಕ್ ಅವರು ಅಥವಾ ಈ ಒಂದು ಪೋಯಮಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ ಏನಿದಾರೋ ರೀಡರ್ಸನ್ನು ಅಂದರೆ ನಮ್ಮನ್ನು ಅಥವಾ ಒಬ್ಬ ಕಂಪ್ಯಾನಿಯನ್ನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಟು ವಾಕ್ ವಿತ್ ಹಿಮ್ ಅಂದರೆ ನಡೆದುಕೊಂಡು ಹೋಗಲಿಕ್ಕೆ ಕರೀತಾ ಇದ್ದಾರೆ. ಎಲ್ಲಿಗೆ ಕರೀತಾ ಇದ್ದಾರೆ ನೋಡಿ, ಥ್ರೂ ಹಾಫ್ ಡೆಸರ್ಟೆಡ್ ಸ್ಟ್ರೀಟ್ಸ್. ಹಾಫ್ ಡೆಸರ್ಟೆಡ್ ಅಂದರೆ ಬೀದಿಗಳಿದ್ದಾವೆ, ಆ ಬೀದಿಗಳು ಹಾಫ್ ಡೆಸರ್ಟೆಡ್ ಅಂದರೆ ಜನರು ತುಂಬಿಲ್ಲ, ಅರ್ಧ ಜನಗಳು ಮಾತ್ರ ಇದ್ದಾರೆ, ಅಂದರೆ ನಿರ್ಜನ ಪ್ರದೇಶ ಅದಾಗಿದೆ ಅಂತ ಹೇಳಬಹುದು. ಆ್ಯಂಡ್ ಚೀಪ್ ಹೋಟೆಲ್ಸ್ ಅಂದರೆ ಅಷ್ಟೊಂದು ಮಾಡರ್ನ್ ಆಗದೇ ಇರತಕ್ಕಂತಹ ಹೋಟೆಲ್ಗಳಲ್ಲಿರ್ತವೆ. ಆ್ಯಂಡ್ ಗ್ಲೂಮಿ ನೇಬರ್ಹುಡ್ಸ್, ಸೊ ಅಲ್ಲೆಲ್ಲ ಕತ್ತಲೆ. ಗ್ಲೂಮಿ ಅಂದರೆ ಒಂಥರ ಅಂಧಕಾರ ಅಥವಾ ಕತ್ತಲೆ ಅಂತ ಕರಿತೇವೆ. ಸೊ ಸುತ್ತಮುತ್ತ ಅಷ್ಟೊಂದು ಬೆಳಕಿರುವುದಿಲ್ಲ. ಅಂತಹ ಒಂದು ಪ್ಲೇಸಲ್ಲಿ ನಮ್ಮ ಪ್ರುಫ್ರಾಕ್ ಅವರು ಒಬ್ಬ ಕಂಪ್ಯಾನಿಯನನ್ನು ಕರೆದುಕೊಂಡು ಕರೀತಾ ಇದ್ದಾರೆ. ದಿಸ್ ಓಪನಿಂಗ್ ಸೆಟ್ಸ್ ದ ಟೋನ್ ಆಫ್ ದ ಪೋಯಮ್. ಇಟ್ ಈಸ್ ನಾಟ್ ಎ ಜಾಯ್ಫುಲ್ ಲವ್ ಸಾಂಗ್. ನಾವು ಅಂದ್ಕೊಳ್ಳೋ ರೀತಿಲಿ ಆ ಟೈಟಲಲ್ಲಿ ಏನು ಲವ್ ಸಾಂಗ್ ಅಂತ ಇದೇನೋ ಹಾಗಂತ ಹೇಳ್ಬಿಟ್ಟು ಇದು ಪ್ರೀತಿಯ ಕುರಿತು ಇರತಕ್ಕಂತಹ ಸಾಂಗ್ ಆಗಿರೋದಿಲ್ಲ. ಯಾವುದೇ ಒಂದು ಸಂತೋಷಕರವಾಗಿರ್ತಕ್ಕಂತಹ ಸಾಂಗ್ ಇಲ್ಲಿ ಇಲ್ಲ. ಬಟ್ ಎ ಹೆಸಿಟೆಂಟ್ ಜರ್ನಿ ಇನ್ ಟು ದ ಟ್ರಬಲ್ಡ್ ಮೈಂಡ್ ಆಫ್ ದ ಸ್ಪೀಕರ್. ನಮ್ಮ ಸ್ಪೀಕರ್ ಅವರು ಟ್ರಬಲ್ಡ್ ಮೈಂಡ್ ಅಂದರೆ ಅವರ ಮನಸ್ಸಿನಲ್ಲಿ ಅನೇಕ ಗೊಂದಲಗಳಿದ್ದಾವೆ, ತಮ್ಮ ಒಂದು ಲೈಫಲ್ಲಿ ಅನೇಕ ಕಷ್ಟಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಹಿಂಜರಿಕೆಯಿಂದ ಇದ್ದಾರೆ. ಸೊ ಅಂಥವರು ತಮ್ಮ ಒಂದು ಜರ್ನಿಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಇಲ್ಲಿ ಲೈಫ್ ಜರ್ನಿ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ದ ಇಮ್ಯಾಜರಿ ಆಫ್ fog, smoke and deserted areas creates an atmosphere of uncertainty and confusion. ಸೊ ಒಂದು ಆ ವಾತಾವರಣದಲ್ಲಿ ಫಾಗ್ ಅಂದರೆ ನಾವು ಮಂಜು ಅಂತ ಕರಿತೇವೆ, ಸ್ಮೋಕ್ ಹೊಗೆ,
ಅದೇ ರೀತಿ ಆ ಡೆಸರ್ಟೆಡ್ ಏರಿಯಾ ಅಂದರೆ ಜನಗಳೇ ಇಲ್ಲದೆ ಇರತಕ್ಕಂತಹ ಒಂದು ಪ್ಲೇಸ್ ಏನಿದೆನೋ ಇದೆಲ್ಲವೂ ಸೇರಿಬಿಟ್ಟು ಅಲ್ಲಿ ಒಂದು ಅನ್ಸರ್ಟೆನಿಟಿ ಅಥವಾ ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ವಾತಾವರಣ ಅಲ್ಲಿರುತ್ತೆ. ಇನ್ನು ಕಂಪ್ಲೀಟ್ ಆಗಿ ಈ ಒಂದು ಪೋಯಮ್ನ ಆರಂಭದಿಂದ ಅಂತ್ಯದವರೆಗೆ ಇರತಕ್ಕಂತಹ ಒಂದು ಮೆಸೇಜನ್ನು ಅಥವಾ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. T.S. Eliot's poem The Love Song of J. Alfred Prufrock is about an ordinary man. ಸೊ ಮೊದಲಿಗೆ ಹೇಳಿದಾಗೆ ಕ್ಯಾರೆಕ್ಟರ್ ಏನಿದ್ದಾರೋ ಅವರೊಬ್ಬ ಆರ್ಡಿನರಿ ಮ್ಯಾನ್ ಆಗಿದ್ದಾರೆ. ಹಿಸ್ ನೇಮ್ ಈಸ್ ಜೆ ಆಲ್ಫ್ರೆಡ್ ಪ್ರುಫ್ರಾಕ್. ಹಿ ಈಸ್ ನರ್ವಸ್. ಆರಂಭದಲ್ಲಿನೇ ಅವರು ನರ್ವಸ್ ಆಗಿ ನಮಗೆ ಕಾಣಿಸ್ಕೊಳ್ತಾರೆ. ಶೈ, ನಾಚ್ಕೊಳ್ತಾರೆ. ಅಫ್ರೇಡ್ ಆಫ್ ಲೈಫ್, ಜೀವನದ ಕುರಿತು ಅವರಿಗೆ ಭಯ ಇದೆ. ದ ಪೋಯಮ್ ಶೋಸ್ ಹಿಸ್ ಪ್ರೈವೇಟ್ ಥಾಟ್ಸ್, ಅವರ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳನ್ನೇ ಈ ಪೋಯಮಲ್ಲಿ ನಮ್ಮ ಪೊಯೆಟ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಎ ರಿಯಲ್ ಲವ್ ಸಾಂಗ್, ಇಟ್ ಈಸ್ ಮೋರ್ ಲೈಕ್ ಎ ಸಾಂಗ್ ಆಫ್ ವರಿ ಆ್ಯಂಡ್ ಹೆಸಿಟೇಷನ್. ಎಟ್ ದ ಬಿಗಿನಿಂಗ್ ಪ್ರುಫ್ರಾಕ್ ಆಸ್ಕ್ಸ್ ಸಮ್ವನ್ ಮೊದಲಿಗೆ ಹೇಳಿದಾಗೆ ಒಬ್ಬ ವ್ಯಕ್ತಿಯನ್ನು ಅಥವಾ ಕಂಪ್ಯಾನಿಯನನ್ನು ಅವರು ಕರೀತಾ ಇದ್ದಾರೆ ಟು ವಾಕ್ ವಿತ್ ಹಿಮ್. ಹಿ ಡಿಸ್ಕ್ರೈಬ್ಸ್ ದ ಸಿಟಿ ಅರೌಂಡ್ ಹಿಮ್. ಹಾಗೆ ವಾಕ್ ಮಾಡ್ತಾ ಮಾಡ್ತಾ ಸುತ್ತಮುತ್ತ ಇರತಕ್ಕಂತಹ ಆ ಒಂದು ಸಿಟಿ ಏನಿತ್ತೋ ಅದನ್ನು ಡಿಸ್ಕ್ರೈಬ್ ಅಂದರೆ ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ದ ಸ್ಟ್ರೀಟ್ಸ್ ಆರ್ ಡರ್ಟಿ. ಅಲ್ಲಿರ್ತಕ್ಕಂತಹ ಬೀದಿಗಳೇನಿದಾವೋ, ಸ್ಟ್ರೀಟ್ಸ್ ಏನಿದಾವೋ ಅವು ಡರ್ಟಿ ಆಗಿದ್ದಾವೆ, ಅಂದರೆ ಅಲ್ಲೆಲ್ಲ ಧೂಳು ತುಂಬಿಕೊಂಡಿದೆ. ಎಂಪ್ಟಿ, ಖಾಲಿ ಖಾಲಿಯಾಗಿದ್ದಾವೆ. ಆ್ಯಂಡ್ ಫುಲ್ ಆಫ್ ಸ್ಮೋಕ್, ಅಲ್ಲೆಲ್ಲವೂ ಕೂಡ ಹೊಗೆ ತುಂಬಿಕೊಂಡಿರುತ್ತೆ. ದ ಏರ್ ಈಸ್ ಫಾಗಿ. ಅಲ್ಲಿರ್ತಕ್ಕಂತಹ ಗಾಳಿ, ಫಾಗಿ ಅಂದರೆ ಒಂದು ಮಂಜು ಕವಿದಿರ್ತಕ್ಕಂತಹ ಒಂದು ವಾತಾವರಣ. ಆ್ಯಂಡ್ ಅನ್ಕ್ಲಿಯರ್, ಅಲ್ಲಿ ಒಂದು ಕ್ಲಿಯರ್ ಆಗಿರ್ತಕ್ಕಂತಹ ಒಂದು ವಾತಾವರಣವೂ ಕೂಡ ಇಲ್ಲ. ದಿಸ್ ಶೋಸ್ ದ ಮೂಡ್ ಆಫ್ ಪ್ರುಫ್ರಾಕ್ಸ್ ಮೈಂಡ್. ಹಿ ಫೀಲ್ಸ್ ಲಾಸ್ಟ್ ಆ್ಯಂಡ್ ಅನ್ಸರ್ಟೈನ್. ಸೊ ಆ ಒಂದು ಸುತ್ತಮುತ್ತಲಿನ ವಾತಾವರಣವು ಈ ಪ್ರುಫ್ರಾಕ್ ಏನಿದ್ದಾರೋ ಅವರ ಮನಸ್ಸನ್ನು ಪ್ರತಿನಿಧಿಸ್ತಾ ಇದೆ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡಿರ್ತಕ್ಕಂತಹ ವ್ಯಕ್ತಿ ಅವನಾಗಿದ್ದಾನೆ. ಮುಂದೆ ಜೀವನದಲ್ಲಿ ತನ್ನ ಪರಿಸ್ಥಿತಿ ಹೇಗಿರುತ್ತೋ ಅಂತಕ್ಕಂತಹ ಒಂದು ಅನಿಶ್ಚಿತತೆ ಅವನಲ್ಲಿ ಇರುತ್ತೆ. ಹಿ ದೆನ್ ಥಿಂಕ್ಸ್ ಅಬೌಟ್ ಸೋಷಿಯಲ್ ಪಾರ್ಟೀಸ್. ನಂತರದಲ್ಲಿ ನಮ್ಮ ಕ್ಯಾರೆಕ್ಟರ್ ಸೋಷಿಯಲ್ ಪಾರ್ಟೀಸ್ ಅಂದರೆ ಅಲ್ಲಿ ಜನಗಳು ಪಾರ್ಟಿ ಮಾಡಲಿಕ್ಕೆ ಸೇರಿರ್ತಾರೆ, ಅವರ ಕಡೆ ಹೋಗ್ತಾ ಇದೆ. ಇನ್ ದೀಸ್ ಪಾರ್ಟೀಸ್ ವಿಮೆನ್ ಮೂವ್ ಅರೌಂಡ್ ಎ ಡ್ರಾಯಿಂಗ್ ರೂಮ್ಸ್. ಆ ಒಂದು ಪಾರ್ಟಿಗಳಲ್ಲಿ ಅನೇಕ ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಡ್ರಾಯಿಂಗ್ಸ್ ಇರ್ತವೆ. ಸೊ ಆ ಡ್ರಾಯಿಂಗ್ಸ್ಗಳನ್ನು ಅವರು ನೋಡ್ತಾ ನೋಡ್ತಾ ಒಂದು ರೂಮಿನಿಂದ ಮತ್ತೊಂದು ರೂಮ್ಗೆ ಹೋಗ್ತಾ ಇರ್ತಾರೆ. ಆ ಎಲ್ಲ ಡ್ರಾಯಿಂಗ್ಸನ್ನು ನೋಡಿಕೊಂಡು ಆಚೆ ಬರ್ತಾ ಇರ್ತಾರೆ. ದೆ ಟಾಕ್ ಅಗೇನ್ ಆ್ಯಂಡ್ ಅಗೇನ್ ಅಬೌಟ್ ಮೈಕಲ್ ಏಂಜಲೋ ದ ಫೇಮಸ್ ಆರ್ಟಿಸ್ಟ್. ಅವರೆಲ್ಲ ಅಲ್ಲಿರ್ತಕ್ಕಂಥ ಒಂದು ಆರ್ಟ್ಗಳನ್ನು ನೋಡಿಕೊಂಡು, ಆ ಡ್ರಾಯಿಂಗ್ಸ್ಗಳನ್ನು ನೋಡಿಕೊಂಡು ಬಂದು ಆ ಮೈಕಲ್ ಏಂಜಲೋ ಅಂತಕ್ಕಂತಹ ಗ್ರೇಟ್ ಫೇಮಸ್ ಆರ್ಟಿಸ್ಟ್ ಏನಿದ್ರು ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಲೆಯನ್ನು ಮೈಕಲ್ ಏಂಜಲೋ ಅಲ್ಲಿ ವ್ಯಕ್ತಪಡಿಸಿರ್ತಾರೆ ತಮ್ಮ ಒಂದು ಡ್ರಾಯಿಂಗ್ ಮೂಲಕ. ಟು ಪ್ರುಫ್ರಾಕ್ ದಿಸ್ ಟಾಕ್ ಫೀಲ್ಸ್ ಮೀನಿಂಗ್ಲೆಸ್. ಅವರೇನು ಮಾತಾಡ್ತಾ ಇದ್ರು ಆ ಒಂದು ಆರ್ಟ್ ಬಗ್ಗೆ, ಅದು ಪ್ರುಫ್ರಾಕ್ ಅವನಿಗೆ ಒಂದು ಮೀನಿಂಗ್ಲೆಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಿ ಕೆನಾಟ್ ಜಾಯಿನ್ ದೆಮ್. ಅಲ್ಲಿರ್ತಕ್ಕಂತಹ ಆ ಜನಗಳನ್ನು ಇವನು ಜಾಯಿನ್ ಆಗಲಿಕ್ಕೆ ಆಗ್ತಾ ಇಲ್ಲ. ಹಿ ಫೀಲ್ಸ್ ಲೈಕ್ ಎನ್ ಔಟ್ಸೈಡರ್. ತಾನೊಬ್ಬ ಹೊರಗಿರುವ ವ್ಯಕ್ತಿ, ಅಂದರೆ ಅವರಿಗಿಂತ ಭಿನ್ನವಾಗಿರ್ತಕ್ಕಂತಹ ವ್ಯಕ್ತಿ, ನಾನು ಗುಂಪಿಗೆ ಸೇರದೇ ಇರತಕ್ಕಂತಹ ವ್ಯಕ್ತಿ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ಪ್ರುಫ್ರಾಕ್ ಹೊಂದಿರ್ತಾನೆ. ಪ್ರುಫ್ರಾಕ್ ಕೀಪ್ಸ್ ಆಸ್ಕಿಂಗ್ ಕ್ವಶನ್ಸ್. ಅನೇಕ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೋಗ್ತಾನೆ. ಹಿ ವಂಡರ್ಸ್ ಇಫ್ ಹಿ ಶುಡ್ ಸ್ಪೀಕ್ ಅಪ್ ಆರ್ ಸ್ಟೇ ಸೈಲೆಂಟ್. ಏನಾದರೂ ಮಾತನಾಡಲಾ ನಾನು ಇವ್ರ ಜೊತೆ ಅಥವಾ ಬೇಡವಾ, ಸೈಲೆಂಟ್ ಆಗಿರಲಾ ಅಂತಕ್ಕಂತಹ ಪ್ರಶ್ನೆಗಳೇ ಅವನಲ್ಲಿದ್ದಾವೆ. ಹಿ ಆಸ್ಕ್ಸ್ ಡು ಐ ಡೇರ್. ನನಗೆ ಧೈರ್ಯ ಇದೆನಾ ಈ ಜನಗಳ ಜೊತೆ ಮಾತನಾಡಲಿಕ್ಕೆ, ನನ್ನ ಹತ್ರ ಧೈರ್ಯ ಇದೆನಾ ಅಂತಕ್ಕಂಥ ಪ್ರಶ್ನೆ ಕೇಳ್ಕೊಳ್ತಾನೆ. ಹಿ ಈವನ್ ಆಸ್ಕ್ಸ್ ಡು ಐ ಡೇರ್ ಡಿಸ್ಟರ್ಬ್ ದ ಯೂನಿವರ್ಸ್. ಅಥವಾ ಬೇರೆ ಏನು ಬ್ಯುಸಿಯಾಗಿರ್ತಕ್ಕಂತಹ ಈ ಜನಗಳನ್ನು ಡಿಸ್ಟರ್ಬ್ ಮಾಡ್ತಕ್ಕಂತಹ ಧೈರ್ಯ ನನಗಿದೆನಾ, ಅವರ ಜೊತೆ ಮಾತನಾಡ್ತಕ್ಕಂತಹ ಅರ್ಹತೆ ನನಗಿದೆನಾ ಅಂತಕ್ಕಂತಹ ಒಂದು ಕನ್ಫ್ಯೂಷನ್ನಲ್ಲಿ ಈ ವ್ಯಕ್ತಿ ಇದ್ದಾನೆ. ದೀಸ್ ಕ್ವಶನ್ಸ್ ಶೋ ಹೌ ಸ್ಮಾಲ್ ಆ್ಯಂಡ್ ವೀಕ್ ಹಿ ಫೀಲ್ಸ್. ಈ ಒಂದು ಪ್ರಶ್ನೆಗಳು ಅವನಲ್ಲಿರ್ತಕ್ಕಂತಹ ಒಂದು ಇನ್ಫೀರಿಯಾರಿಟಿಯನ್ನು ಅಥವಾ ಕೀಳಿರಿಮೆಯನ್ನು ನಮಗೆ ತೋರಿಸಿಕೊಡ್ತವೆ. ಹಿ ವಾಂಟ್ಸ್ ಟು ಕನೆಕ್ಟ್ ವಿತ್ ಅದರ್ಸ್. ಅವನಿಗೂ ಕೂಡ ಬೇರೆಯವರ ಜೊತೆ ಬೆರೆಯಬೇಕು ಅಂತಕ್ಕಂತಹ ಆಸೆ ಇದೆ. ಬಟ್ ಹಿ ಫಿಯರ್ಸ್ ರಿಜೆಕ್ಷನ್. ಬೇರೆಯವರು ನಾನು ಮಾತನಾಡಿಸ್ಲಿಕ್ಕೆ ಹೋಗ್ಬಿಟ್ರೆ ಎಲ್ಲಿ ನನ್ನ ಜೊತೆ ಮಾತನಾಡ್ತಾರೋ ಅಥವಾ ಇಲ್ವೋ, ಅವರು ನನ್ನ ತಿರಸ್ಕಾರ ಮಾಡಬಹುದಲ್ವಾ ಅಂತಕ್ಕಂಥ ಒಂದು ಡೌಟಲ್ಲಿ ಅವನಿರ್ತಾನೆ. ಇದರಿಂದಾಗಿಯೇ ಬೇರೆಯವರ ಜೊತೆ ಮಾತನಾಡಲಿಕ್ಕೆ ಅವನು ಹೋಗ್ತಾ ಇಲ್ಲ. ಪ್ರುಫ್ರಾಕ್ ಟೆಲ್ಸ್ ಹಿಮ್ಸೆಲ್ಫ್ ದಟ್ ದೇರ್ ವಿಲ್ ಬಿ ಟೈಮ್. ಅಂದ್ಕೊಳ್ತಾನೆ ಮತ್ತೆ ಯಾವುದೋ ಒಂದು ಟೈಮ್ ಬರುತ್ತೆ, ಅಥವಾ ನಾಳೆ ಅಥವಾ ನಾಡಿದ್ದು ಮತ್ತೆ ಸಮಯ ಬರುತ್ತೆ, ಆಗ ಮಾತನಾಡಿಸೋಣ, ಈಗ ಬೇಡ ಅಂತಕ್ಕಂತಹ ಒಂದು ಹಿಂಜರಿಕೆ ಅವನಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಿ ರಿಪೀಟ್ಸ್ ದಿಸ್ ಐಡಿಯಾ. ಪದೇ ಪದೇ ಅದೇ ಐಡಿಯಾ ಅವನಿಗೆ. ಅವರ ಜೊತೆ ಹೋಗಿ ಮಾತನಾಡಲಿಕ್ಕೆ ಸಿದ್ಧನಿಲ್ಲ. ಹಿ ಸೇಸ್ ದೇರ್ ವಿಲ್ ಬಿ ಟೈಮ್ ಟು ಟಾಕ್, ಟು ಡಿಸೈಡ್, ಟು ಆ್ಯಕ್ಟ್. ಯಾವುದಕ್ಕೆ ಆಗಲಿ ಸಮಯ ಬರುತ್ತೆ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅಥವಾ ಏನೇ ಕೆಲಸ ಮಾಡಲಿಕ್ಕೆ.
ಒಂದು ಟೈಮ್ ಬರುತ್ತೆ, ಈಗ ಬೇಡ ಅಂಥೇಳಿ ತಾನು ಮಾಡಬೇಕಾಗಿರ್ತಕ್ಕಂತಹ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ. ಯಾಕೆಂದರೆ ಧೈರ್ಯ ಇಲ್ಲ ಅವನಿಗೆ ಬೇರೆಯವರ ಜೊತೆ ಬೆರೆಯಲಿಕ್ಕೆ. ಬಟ್ ದ ಟ್ರುತ್ ಈಸ್ ಹಿ ಕೀಪ್ಸ್ ಡಿಲೇಯಿಂಗ್. ಅವನ ಈ ಒಂದು ಡಿಲೇ ಮಾಡ್ತಕ್ಕಂಥದ್ದು, ತಡ ಮಾಡ್ತಕ್ಕಂಥದ್ದು ಹಾಗೆ ಉಳಿದುಕೊಳ್ಳುತ್ತೆ. ಅವನು ಯಾವತ್ತಿಗೂ ಕೂಡ ಜನಗಳ ಜೊತೆ ಬೆರೆಯೋದೇ ಇಲ್ಲ. ಹಿಸ್ ಫಿಯರ್ ಮೇಕ್ಸ್ ಹಿಮ್ ವೇಟ್ ಅಂಟಿಲ್ ದ ಚಾನ್ಸ್ ಇಸ್ ಗಾನ್. ಅವನ ಅವಕಾಶವನ್ನು ಕಳೆದುಕೊಳ್ಳೋವರೆಗೂ ಆ ಒಂದು ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾನೆ. ಅಷ್ಟೊಂದು ಭಯ ಅವನಲ್ಲಿದೆ. ದ ರಿಪೀಟೆಡ್ ವರ್ಡ್ಸ್ ಅಬೌಟ್ ಟೈಮ್ ಶೋ ಹೀಸ್ ಪ್ರೊಕ್ರಾಸ್ಟಿನೇಷನ್. ಈ ರೀತಿ ಅವನು ಮತ್ತೆ ನಾಳೆ ಮಾಡಿದ್ರಾಯ್ತು, ನಾಳೆ ಮಾತಾಡ್ಸಿದ್ರಾಯ್ತು, ಅಥವಾ ಆಮೇಲೆ ಮಾತಾಡ್ಸಿದ್ರಾಯ್ತು ಅಂತ ಏನು ತಳ್ಕೊಂಡು ಹೋಗ್ತಾನೋ ಅದು ರಿಪೀಟ್ ಆಗ್ತಾನೇ ಇರುತ್ತೆ. ಇದು ಅವನಲ್ಲಿರ್ತಕ್ಕಂತಹ ಒಂದು ಪ್ರೋಕ್ರಾಸ್ಟಿನೇಷನ್ ಅಂದರೆ ಇವತ್ತು ಮಾಡ್ತಕ್ಕಂತಹ ಕೆಲಸವನ್ನು ನಾಳೆ ಮಾಡಿದ್ರಾಯ್ತು, ಮತ್ತೆ ಮಾಡಿದ್ರಾಯ್ತು ಅಂತ ಏನು ಪೋಸ್ಟ್ಪೋನ್ ಮಾಡ್ತೇವೋ ಆ ಒಂದು ಹವ್ಯಾಸವನ್ನೇ ಪ್ರೋಕ್ರಾಸ್ಟಿನೇಷನ್ ಅಂತೇಳಿ ಕರೀತಾರೆ. ಹಿ ವರೀಸ್ ಅಬೌಟ್ ಗ್ರೋಯಿಂಗ್ ಓಲ್ಡ್. ಮತ್ತೊಂದು ಚಿಂತೆ ಅವನಿಗೆ ಈಗ ಕಾಡ್ತಾ ಇದೆ. ಆ ಚಿಂತೆ ಯಾವುದಪ್ಪ ಅಂದರೆ ನನಗೆ ಎಲ್ಲಿ ವಯಸ್ಸಾಗಿ ಹೋಗಿಬಿಟ್ಟಿದ್ದೇನೋ, ಅಥವಾ ನನಗೆ ವಯಸ್ಸಾಗಿ ಬಿಡುತ್ತೆ, ನಾನು ಮುದುಕನಾಗ್ತೇನೆ ಅಂತಕ್ಕಂತಹ ಭಯ ಕೂಡ ಈಗ ಬರ್ತಾ ಇದೆ. ಹಿ ಲುಕ್ಸ್ ಅಟ್ ಹೀಸ್ ಥಿನ್ನಿಂಗ್ ಹೇರ್. ತನ್ನ ಒಂದು ಕೂದಲುಗಳನ್ನು ನೋಡ್ಕೊಳ್ತಾನೆ. ದಿನಕ್ಕೆ ಅವನ ಕೂದಲ ಗಾತ್ರ ಕಡಿಮೆ ಆಗ್ತಾ ಇದೆ. ಹಿ ನೋಟಿಸಸ್ ಹಿಸ್ ಥಿನ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ತನ್ನ ಕೈಕಾಲುಗಳು ವಯಸ್ಸಾಗಿರುವ ರೀತಿಯಲ್ಲಿ ಸಣ್ಣದಾಗ್ತಾ ಹೋಗ್ತಾ ಇದ್ದಾವೆ. ಅದನ್ನು ನೋಡಿಬಿಟ್ಟು ಅವನಿಗೆ ಭಯ ಆಗ್ತಾ ಇದೆ. ಹಿ ಇಮ್ಯಾಜಿನ್ಸ್ ಹೌ ಪೀಪಲ್ ವಿಲ್ ಜಡ್ಜ್ ಹಿಸ್ ಲುಕ್ಸ್. ನಾನು ಜನಗಳ ಮುಂದೆ ಯಾವ ರೀತಿ ಕಾಣ್ತೀನೋ ಅಂತಕ್ಕಂತಹ ಒಂದು ಭಯ ಅವನಿಗಿದೆ. ಜನರು ನನ್ನನ್ನು ನೋಡಿ ಏನಂತ ಮಾತಾಡ್ಕೊಳ್ತಾರೋ ಅಂತಕ್ಕಂತಹ ಭಯ ಅವನಲ್ಲಿದೆ. ಹಿ ಫಿಯರ್ಸ್ ದೇ ವಿಲ್ ಲಾಫ್ ಎಟ್ ಹಿಮ್. ನನ್ನನ್ನು ನೋಡಿ ಇವರೆಲ್ಲ ನಕ್ಕು ಬಿಡ್ತಾರೆ ಅಂತಕ್ಕಂತಹ ಭಯ ಇದೆ. ದಿಸ್ ಮೇಕ್ಸ್ ಹಿಮ್ ಈವನ್ ಮೋರ್ ಅಫ್ರೇಡ್ ಟು ಆ್ಯಕ್ಟ್. ಈ ರೀತಿ ಜನಗಳು ನನ್ನನ್ನು ನೋಡಿ ಎಲ್ಲಿ ನಕ್ಕು ಬಿಡ್ತಾರೋ ಅನ್ನೋ ಭಯದಲ್ಲಿನೇ ಅವನು ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಪ್ರುಫ್ರಾಕ್ ಇಮ್ಯಾಜಿನ್ಸ್ ಸ್ಪೀಕಿಂಗ್ ಹಿಸ್ ಫೀಲಿಂಗ್ಸ್. ತನ್ನಲ್ಲಿರ್ತಕ್ಕಂತಹ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಕೇವಲ ಇಮ್ಯಾಜಿನೇಷನ್ ಮಾತ್ರ ಮಾಡ್ಕೊಳ್ತಾನೆ, ಬಿಟ್ಟರೆ ಅವನು ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗುತ್ತಿಲ್ಲ. ಬಟ್ ಹಿ ಸೀಸ್ ಇಟ್ ಎಂಡಿಂಗ್ ಇನ್ ಫೇಲ್ಯೂರ್. ಹಿ ಥಿಂಕ್ಸ್ ದ ವುಮೆನ್ ವಿಲ್ ಡಿಸ್ಮಿಸ್ ಹಿಮ್. ತನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಪ್ರೀತಿಯನ್ನು ಹೇಳಿಕೊಂಡ್ರೆ ಎಲ್ಲಿ ತಾನು ತಿರಸ್ಕಾರಕ್ಕೆ ಒಳಗಾಗಿ ಬಿಡ್ತೇನೋ ಅಂತಕ್ಕಂತಹ ಭಯ ಅವನಲ್ಲಿರುತ್ತೆ. ಹಾಗಾಗಿ ತನ್ನ ಭಾವನೆಗಳನ್ನು ಕೂಡ ಅವನು ಶೇರ್ ಮಾಡ್ಕೊಳ್ಳೋದಿಲ್ಲ. ಶಿ ಮೇ ಸೇ ದಟ್ ಈಸ್ ನಾಟ್ ವಾಟ್ ಐ ಮೆಂಟ್ ಇಟ್ ಆಲ್. ಹಿ ಫೀಲ್ಸ್ ದಟ್ ಹೀಸ್ ಎಮೋಷನ್ಸ್ ವಿಲ್ ನೆವರ್ ಬಿ ಅಂಡರ್ಸ್ಟುಡ್, ಸೊ ಹಿ ಸ್ಟೇಸ್ ಸೈಲೆಂಟ್. ನನ್ನ ಭಾವನೆಗಳು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅಂಥೇಳಿ ಅಂದ್ಕೊಂಡ್ಬಿಟ್ಟು ಅವನು ಭಾವನೆಗಳನ್ನೇ ಹತ್ತಿಕ್ ಬಿಡ್ತಾನೆ. ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. The images in the poem reflect his state of mind. The yellow fog acts like a cat. ಸೊ ಈ ಒಂದು ಪೋಯಮಲ್ಲಿ ಮತ್ತೊಂದು ಇಮೇಜನ್ನು ನಾವು ನೋಡ್ತೇವೆ. ಅದೇನಪ್ಪ ಅಂದರೆ ಒಂದು ಆ್ಯಕ್ಟ್, ಫಾಗ್ ಆ್ಯಕ್ಟ್ಸ್ ಲೈಕ್ ಎ ಕ್ಯಾಟ್. ಫಾಗ್ ಅಂದರೆ ಆ ಮಂಜನ್ನು ಏನು ನಾವು ಗಮನಿಸಿದ್ದೆವೋ ಆ ಮಂಜು ಒಂದು ಕ್ಯಾಟ್ ಅಥವಾ ಬೆಕ್ಕಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಬೆಕ್ಕಿಗೆ ಹೋಲಿಸ್ತಾರೆ ನಮ್ಮ ಪೋಯೆಟ್ ಅಂದರೆ, ಇಟ್ ಸ್ನೇಕ್ಸ್ ಆ್ಯಂಡ್ ಲಿಂಗರ್ಸ್. ಆ ಒಂದು ಬೆಕ್ಕು ಏನು ಮಾಡ್ತಾ ಇರುತ್ತೆ, ನಿಧಾನಕ್ಕೆ ಇಣುಕಿ ನೋಡ್ತಾ ಇರುತ್ತೆ, ಹೊಂಚು ಹಾಕ್ತಾ ಇರುತ್ತೆ, ಮತ್ತೆ ಕಣ್ಮರೆಗೆ ಹೋಗ್ತಾ ಇರುತ್ತೆ. ಅದೇ ರೀತಿಯೇ ಇವರಲ್ಲೂ ಕೂಡ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಕೇವಲ ಇಣುಕಿ ನೋಡ್ತವೆ, ಆಚೆ ಬರಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಜಸ್ಟ್ ಲೈಕ್ ಪ್ರುಫ್ರಾಕ್ಸ್ ಹೆಸಿಟೇಷನ್. ಇವನು ಅಂದರೆ ಪ್ರುಫ್ರಾಕ್ ಮನಸ್ಸಿನಲ್ಲಿರ್ತಕ್ಕಂತಹ ಹಿಂಜರಿಕೆ ಏನಿತ್ತೋ ಆ ರೀತಿ. The sea and the mermaids represent his dreams. They are beautiful but out of reach. ಮತ್ತೊಂದಿಷ್ಟು ಸಂಕೇತಗಳು ಬರ್ತವೆ. ಸಮುದ್ರ, ಸಿ ಬರುತ್ತೆ, ಮರ್ಮೇಡ್ಸ್ ಬರ್ತವೆ, ಅಂದರೆ ನಾವು ಮತ್ಸ್ಯ ಕನ್ಯರು ಅಂತ ಕರಿತೇವಲ್ವಾ, ಆ ರೀತಿ. ಸೊ ಅವರು ಕೂಡ ಇಲ್ಲಿ ಕನಸಿನಲ್ಲಿ ಬಂದ ಹಾಗೆ ಬರ್ತಾರೆ. ಅವರು ತುಂಬ ಸುಂದರವಾಗಿದ್ದಾರೆ, ಬಟ್ ಇವನ ಕೈಗೆ ಸಿಗ್ತಾ ಇಲ್ಲ. ಹಿ ನೋಸ್ ದ ಮರ್ಮೇಡ್ಸ್ ವಿಲ್ ನಾಟ್ ಸಿಂಗ್ ಟು ಹಿಮ್. ಆ ಒಂದು ಮರ್ಮೇಡ್ಸ್ಗಳು ತನಗೋಸ್ಕರ ಹಾಡನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಶೋಸ್ ಹಿಸ್ ಬಿಲೀಫ್ ದಟ್ ಹಿ ಡಸ್ ನಾಟ್ ಡಿಸರ್ವ್ ಲವ್. ಇದರಿಂದ ಅವನಿಗೆ ಅನಿಸೋದೇನಪ್ಪ ಅಂದರೆ ತಾನು ಪ್ರೀತಿಗೆ ಅರ್ಹತೆ ಇಲ್ಲದೇ ಇರುವ ವ್ಯಕ್ತಿ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಪ್ರುಫ್ರಾಕ್ ಕಂಪೇರ್ಸ್ ಹಿಮ್ಸೆಲ್ಫ್ ವಿತ್ ಫೇಮಸ್ ಫಿಗರ್ಸ್. ಅದರ ಜೊತೆಗೆ ನೆಕ್ಸ್ಟ್ ತನ್ನನ್ನು ಯಾರ ಜೊತೆ ಕಂಪೇರ್ ಮಾಡ್ಕೊಳ್ತಾನೆ ನೋಡಿ, ಹ್ಯಾಮ್ಲೆಟ್ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾನೆ. ಹಿ ಥಿಂಕ್ಸ್ ಆಫ್ ಹ್ಯಾಮ್ಲೆಟ್ ಬಟ್ ಹಿ ಸೇಸ್ ಹಿ ಈಸ್ ನಾಟ್ ಲೈಕ್ ಹ್ಯಾಮ್ಲೆಟ್. ತಾನು ಹ್ಯಾಮ್ಲೆಟ್ ಅಂತ ಅಂದ್ಕೊಂಡ್ರು ಕೂಡ ನಾನು ಹ್ಯಾಮ್ಲೆಟ್ ಅಲ್ಲ ಅಂತೇಳಿ ಮರುಕ್ಷಣವೇ ಅವನು ನಿರ್ಧಾರ ಮಾಡ್ತಾನೆ. ದ ಪ್ರಿನ್ಸ್ ಹೂ ಫೇಸ್ಡ್ ಟ್ರಾಜಿಡಿ. ಸೊ ಆ ಹ್ಯಾಮ್ಲೆಟ್ ಒಬ್ಬ ರಾಜಕುಮಾರ, ಒಬ್ಬ ರಾಜನಾಗಿರ್ತಾನೆ, ರಾಜಕುಮಾರನಾಗಿರ್ತಾನೆ, ದುಃಖಾಂತ್ಯವನ್ನು ಕಾಣ್ತಾನೆ, ಒಬ್ಬ ಹೀರೋ ಆಗಿ ಕಾಣಿಸ್ಕೊಳ್ತಾನೆ. ಇನ್ಸ್ಟೆಡ್ ಹಿ ಸೀಸ್ ಹಿಮ್ಸೆಲ್ಫ್ ಆಸ್ ಎ ಮೈನರ್ ಕ್ಯಾರೆಕ್ಟರ್. ಸೊ ಆ ಹ್ಯಾಮ್ಲೆಟ್ ಮೇನ್ ಫಿಗರ್ ಅಥವಾ ಮೇನ್ ಕ್ಯಾರೆಕ್ಟರ್ ಆಗಿರ್ತಾನೆ. ಬಟ್ ನಾನು ಆ ಥರ ಅಲ್ಲ, ನಾನು ಕೇವಲ ಒಬ್ಬ ಸೈಡ್ ಕ್ಯಾರೆಕ್ಟರ್ ಅಷ್ಟೇ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲ ಅಂತೇಳಿ ಅಂದ್ಕೊಳ್ತಾನೆ. ಹಿ ಕಾಲ್ಸ್ ಹಿಮ್ಸೆಲ್ಫ್ ಆ್ಯನ್ ಅಟೆಂಡೆಂಟ್ ಲಾರ್ಡ್. ಕೇವಲ ಆ ಲಾರ್ಡನ್ನು ಅಟೆಂಡ್ ಮಾಡಲಿಕ್ಕೆ ಇರ್ತಕ್ಕಂತಹ ಒಬ್ಬ ಅಟೆಂಡೆಂಟ್ ಮಾತ್ರ ನಾನು ಅಂತೇಳಿ ಅಂದ್ಕೊಳ್ತಾನೆ. ದಿಸ್ ಮೀನ್ಸ್ ಹಿ ಫೀಲ್ಸ್ ಸ್ಮಾಲ್ ಆ್ಯಂಡ್ ಅನ್ಇಂಪಾರ್ಟೆಂಟ್.
The poem does not follow a clear story. It moves from one image to another. It follows the way Prufrock thinks. So ಈ ರೀತಿ poem ಒಂದು ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಆಗ್ತಾ ಹೋಗುತ್ತೆ. His mind jumps from streets to parties, from aging to fantasy. This wandering style is called stream of consciousness. ಸೊ ಈ ಒಂದು ವಿಚಾರಗಳು ಒಂದರಿಂದ ಮತ್ತೊಂದು ಕಡೆಗೆ ಏನು ಹರಿತಾ ಹೋಗ್ತವೋ ಪೋಯಮಲ್ಲಿ ಇದನ್ನು ನಾವು ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತೇಳಿ ಕರಿತೇವೆ. ಇಟ್ ವಾಸ್ ನ್ಯೂ ಇನ್ ಪೋಯಿಟ್ರಿ ಅಟ್ ದಟ್ ಟೈಮ್. ಆ ಒಂದು ಸಮಯದಲ್ಲಿ ಈ ಒಂದು ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತಕ್ಕಂಥದ್ದೇನಿತ್ತು ಅದೊಂದು ಹೊಸ ಪರಿಚಯ ಆಗಿರುತ್ತೆ. ನಿಯರ್ ದ ಎಂಡ್ Prufrock sees himself in the future. He will grow old. He will wear trousers rolled at the bottoms. He imagines himself walking by the sea. ಕೊನೆಯ ಭಾಗದಲ್ಲಿ ನಮ್ಮ Prufrock ಥಿಂಕ್ ಮಾಡ್ತಾನೆ ತಾನು ಓಲ್ಡ್ ಆಗಿರೋ ರೀತಿಲಿ ಮತ್ತು ತೋಳುಗಳನ್ನು ಏರಿಸಿಕೊಂಡು ಸಮುದ್ರದ ಬಳಿ ವಾಕ್ ಮಾಡ್ತಕ್ಕಂಥದ್ದನ್ನು. ಹಿ ಹರ್ಸ್ ದ ವಾಯ್ಸಸ್ ಆಫ್ ಮರ್ಮೇಡ್ಸ್. ಹಾಗೆ ಸಾಕ್ತಾ ಇರಬೇಕಾದ್ರೆ ಆ ಸಮುದ್ರದ ದಡದಲ್ಲಿ ಅವನಿಗೆ ಧ್ವನಿ ಕೇಳಿಸ್ತವೆ. ಅದು ಯಾವುದಪ್ಪ ಧ್ವನಿ ಅಂದರೆ ಮರ್ಮೇಡ್ಸ್ ಧ್ವನಿಯಾಗಿರುತ್ತೆ. ಬಟ್ ಈ ನೋಸ್ ದೋಸ್ ವಾಯ್ಸಸ್ ಆರ್ ನಾಟ್ ಫಾರ್ ಹಿಮ್. ಆ ಒಂದು ಮರ್ಮೇಡ್ಸ್ ಏನು ಸಾಂಗನ್ನು ಹೇಳ್ತಾ ಇದ್ದಾರೋ ಅದು ತನಗೋಸ್ಕರ ಅಲ್ಲ ಅಂತೇಳಿ ಅಂದ್ಕೊಳ್ತಾನೆ. ಹಿ ಫೀಲ್ಸ್ ಶಟ್ ಔಟ್ ಆಫ್ ದ ವರ್ಲ್ಡ್ ಆಫ್ ಲವ್ ಆ್ಯಂಡ್ ಬ್ಯೂಟಿ. ಪ್ರೀತಿಯ ಜಗತ್ತಿನಿಂದ ನಾನು ದೂರ ಇದ್ದೇನೆ, ಸೌಂದರ್ಯದ ಜಗತ್ತಿನಿಂದ ನನ್ನನ್ನು ದೂರ ಇಡಲಾಗಿದೆ ಅಂಥೇಳಿ ಅವನಿಗೆ ಫೀಲ್ ಆಗ್ತಾ ಇದೆ. ದ ಲಾಸ್ಟ್ ಲೈನ್ಸ್ ಆಫ್ ದ ಪೋಯಮ್ ಶೋಸ್ ಡಿಫೀಟ್. ಅವನ ಒಂದು ಸೋಲಿನ ಮನಸ್ಥಿತಿಯನ್ನು ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ. Prufrock ಇಮ್ಯಾಜಿನ್ಸ್ ಹಿಮ್ಸೆಲ್ಫ್ ಡ್ರೌನಿಂಗ್. ಹಾಗೆ ಆ ಸಮುದ್ರದಲ್ಲಿ ಮುಳುಗಿ ಹೋಗ್ತಕ್ಕಂತಹ ಒಂದು ಇಮೇಜನ್ನು ಅವನು ಮಾಡ್ಕೊಳ್ತಾ ಇದ್ದಾನೆ. ದಿಸ್ ಕುಡ್ ಮೀನ್ ಡೆತ್. ಸೊ ಅವನು ಒಂದು ಸಾವಿನ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ಬೋದು. ಇಟ್ ಕುಡ್ ಆಲ್ಸೋ ಮೀನ್ ಬೀಯಿಂಗ್ ಸ್ವಾಲೋಡ್ ಬೈ ಟೈಮ್. ಸಮಯ ಅವನನ್ನು ನುಂಗ್ತಾ ಇದೆ. ಆ್ಯಂಡ್ ಫೇಲ್ಯೂರ್, ಅದರ ಜೊತೆಗೆ ಸೋಲು ಅವನನ್ನು ನುಂಗಿ ಹಾಕ್ತಾ ಇದೆ. ದ ಎಂಡಿಂಗ್ ಈಸ್ ಕ್ವಯಟ್ ಆ್ಯಂಡ್ ಸ್ಯಾಡ್. ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡಿ. ದ ಲವ್ ಸಾಂಗ್ ಆಫ್ ಜೆ ಆಲ್ಫ್ರೆಡ್ Prufrock ಈಸ್ ಎ ಪೋರ್ಟ್ರೇಟ್ ಆಫ್ ಎ ಮ್ಯಾನ್. ಪೋರ್ಟ್ರೇಟ್ ಅಂದರೆ ವ್ಯಕ್ತಿ ಚಿತ್ರ ಅಂತೇಳಿ, ಅಂದರೆ ಅವನ ವ್ಯಕ್ತಿತ್ವದ ಪರಿಚಯವನ್ನು ನಾವು ಮಾಡ್ಕೊಳ್ತೇವೆ. ಫುಲ್ ಆಫ್ ಫಿಯರ್. ವ್ಯಕ್ತಿತ್ವ ಹೇಗಿದೆ? ಕೇವಲ ಭಯದಿಂದ ತುಂಬಿಕೊಂಡಿದೆ. ಹಿ ವಾಂಟ್ಸ್ ಲವ್ ಬಟ್ ಡಸ್ ನಾಟ್ ಡೇರ್ ಟು ಆಸ್ಕ್ ಫಾರ್ ಇಟ್. ಅವನಿಗೆ ಪ್ರೀತಿ ಬೇಕಾಗಿದೆ, ಆದರೆ ಯಾರ ಬಳಿ ಕೇಳಬೇಕು ಅಂತಕ್ಕಂಥದ್ದೇ ಅವನಿಗೆ ಪ್ರಶ್ನೆ. ಅವನಿಗೆ ಧೈರ್ಯ ಇಲ್ಲ. ಹಿ ವಾಂಟ್ಸ್ ಕನೆಕ್ಷನ್ ಬಟ್ ಫೀಲ್ಸ್ ಟು ವೀಕ್. ಹಿ ಸ್ಪೆಂಡ್ಸ್ ಸೋ ಮಚ್ ಟೈಮ್ ವರಿಯಿಂಗ್ ದಟ್ ಹಿ ನೆವರ್ ಆಕ್ಟ್ಸ್. The poem shows the problem of modern people. Life feels confusing. Society feels empty. People want meaning but cannot find it. Prufrock is a symbol of this struggle. He is smart but insecure. He is aware but powerless. The poem is not a song of triumph. Triumph ಅಂದರೆ ಜಯ ಅಥವಾ ವಿಜಯ ಗಳಿಸೋದು ಅಂಥೇಳಿ. It is a song of failure. Eliot shows a man who is paralyzed by his own doubts. So ಕೇವಲ ಸಂದೇಹಗಳಲ್ಲೇ ಏನು ಸಮಯ ಕಳೀತಾ ಇರತಕ್ಕಂತಹ ವ್ಯಕ್ತಿಯನ್ನು ನಾವಿಲ್ಲಿ ನೋಡ್ತೇವೆ. Prufrock's love song is really a confession of fear. That is why the poem is still powerful today. It speaks to anyone who has ever felt uncertain, lonely or afraid to take a chance. ಈ ರೀತಿ ಈ ಒಂದು Prufrock ಏನಿದ್ದಾನೋ ಈ ಒಂದು ಪೋಯಮಲ್ಲಿ ಕ್ಯಾರೆಕ್ಟರ್ ಅದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಅನೇಕ ಜನಗಳನ್ನು ನಾವು ಗಮನಿಸ್ತೇವೆ. ಯಾರು ಏನು ಅಂದುಕೊಳ್ತಾರೋ ಅಥವಾ ತಮ್ಮಲ್ಲಿರ್ತಕ್ಕಂತಹ ನಿಜವಾದ ಭಾವನೆಗಳನ್ನು ಬೇರೆಯವರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಭಯಪಡ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಅವರೇನು ಮಾಡ್ತಾರೆ, ಫ್ರೀಯಾಗಿ ತಮ್ಮ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳೋದೇ ಇಲ್ಲ, ಒಂದು ಕೀಳಿರಿಮೆಯಿಂದ ಸಮಾಜದಲ್ಲಿ ಬದುಕ್ತಾರೆ. ಸೊ ಈ ರೀತಿಯ ವ್ಯಕ್ತಿತ್ವವನ್ನು ಈ ಒಂದು ಪೋಯಮ್ ನಮಗೆ ಪರಿಚಯ ಮಾಡಿಕೊಡುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿದರೆ ಬೇರೆ ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ವಿದ್ಯಾರ್ಥಿಗಳೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಅಥವಾ ಪೋಯಮ್ನ ಸಮರಿ ಬೇಕು ಅಂದರೆ, ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರ್ ನೇಮನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. Thank you. Take care. Keep learning. Bye bye.